ರೀ ನನ್ನ ಟೆನ್ಷನ್ ಅರ್ಥ ಆಗ್ತಿಲ್ಲ ನಿಮ್ಗೆ. ಶ್ರೀದುರ್ಗ, ನಿನಗೆ ಅಂತರವ್ರ ಮೇಲಿರೋ ಪ್ರೀತಿ ಲೀಲಾ ಮೇಲಿಲ್ಲ ಅನ್ನೋ ವಿಷಯ ನನಗೆ ಚೆನ್ನಾಗಿ ಗೊತ್ತು. ಇದನ್ನ ನೀನು ತುಂಬಾ ಪರ್ಸನಲ್ ಆಗಿ ತಗೊಂಡಿದ್ದೀಯ, ಅದಕ್ಕೆ ನಿನಗೆ ಇಷ್ಟೆಲ್ಲ ಟೆನ್ಷನ್ ಆಗ್ತಿರೋದು. ನಿನ್ನ ಕೋಪನ ಪಕ್ಕಕ್ಕಿಟ್ಟು ಲೀಲಾ ಅವ್ರನ್ನ ಚೆನ್ನಾಗಿ ನೋಡ್ಕೊ, ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊ. ನೋಡಿ, ನನಗೆ ಬೇರೆ ವಿಷಯ ಎಲ್ಲ ಹೇಳ್ಬೇಡಿ. ಈಗ ಏಜ್ ಏನ ತಡಿಯಕ್ಕಾಗುತ್ತಾ ಇಲ್ವೋ ಅಷ್ಟು ಹೇಳಿ. ಏಜ್ ಒಂದು ಸಲ ಡಿಸಿಷನ್ ತಗೊಂಡ್ಮೇಲೆ ಅದನ್ನ ಯಾರಿಂದನೂ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಆದ್ರೂ ಅವ್ರ ಮನಸ್ಥಿತಿ ಏನಿದೆ ಅಂತ ತಿಳ್ಕೊಳಕ್ ಪ್ರಯತ್ನ ಪಡ್ತೀನಿ. ಏನು ಬೇಕಾಗಿಲ್ಲ, ನೀವ್ ಯಾವತ್ತಿದ್ರೂ ಲೀಲಾ ಪರಾನೆ. ಸರಿ, ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅಭಿ, ಟೆಂಪಲ್ಗೆ ಯಾಕೆ ಕರ್ಕೊಂಡು ಬಂದ್ರಿ? ಕೆಲವೊಂದು ಕೆಲಸನ ಶುರು ಮಾಡ್ಬೇಕಾದ್ರೆ ಯಾವುದೇ ವಿಘ್ನ ಆಗದೆ ಇರಲಿ ಅಂತ ದೇವರ ಆಶೀರ್ವಾದ ತಗೊಂಡ್ರು. ಅದಕ್ಕೆ ಇವತ್ತಿಬ್ರು ಇಲ್ಲಿ ಕರ್ಕೊಂಡ್ಬಂದಿತ್ತು. ಇವ್ರು ಯಾಕೆ ಒಂಥರ ಮಾತಾಡ್ತಿದ್ದಾರೆ? ನೀವು ಹೇಳಿದ ಅರ್ಥ ಆಗಲಿಲ್ಲ ಅಭಿ. ಯಾವುದಾದ್ರೂ ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಿದ್ದೀರಾ? ಇವತ್ತೇನಾಗುತ್ತೆ ಅನ್ನೋದ್ರ ಮೇಲೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತೀನಿ. ಈಗಲೂ ಅರ್ಥ ಆಗಲಿಲ್ಲ. ಎಲ್ಲ ಅರ್ಥ ಆಗತ್ತೆ ಅಂತ ನೀವಿಬ್ರು ಒಳಗಿರಿ, ನಾ ಗಾಡಿ ಪಾರ್ಕ್ ಮಾಡ್ಕೊಡ್ತೀನಿ. ಸರಿ ಅಭಿ. ಲೀಲಾ, ನಿಮಿಷ, ನಾನು ಕಾರಲ್ಲೇ ಫೋನ್ ಬಿಟ್ಟು ಬಂದಿದ್ದೀನಿ, ತಗೊಂಡ್ ಬರ್ತೀನಿ. ನಾನು ಬರ್ತೀನಿ. ಬೇಡ ಅಕ್ಕ, ನೀವು ಒಳಗೆ ಹೋಗಿರಿ, ನಾನು ಹೋಗಿ ಬರ್ತೀನಿ. ಇಲ್ಲ ಬೇಡ ಲೀಲಾ, ನೀನು ಹೋಗಿ ಬಾ, ವೇಟ್ ಮಾಡ್ತೀನಿ. ಸರಿ. ನಿಮ್ಮ ಉದ್ದೇಶ ಏನಂತ ಹೇಳಿ ಪ್ಲೀಸ್. ನೀವು ಒಳಗಿರೋ, ಬಂದು ಹೇಳ್ತೀನಿ. ಲೀಲಾ, ಎಷ್ಟೊತ್ತು ಮಾಡ್ತಿದ್ಯಾ? ಹಾ, ಬಂದೆ. ಲೀಲಾ, ಏನಮ್ಮ ಇಲ್ಲಿ ಚೆನ್ನಾಗಿದ್ಯಾ? ಲೀಲಾ, ಹಾ, ಎಲ್ಲರೂ ಚೆನ್ನಾಗಿದ್ದಾರೆ. ನಿಮ್ಮನೇಲೆಲ್ಲ ಚೆನ್ನಾಗಿದ್ದಾರ? ಮನೇಲೆಲ್ಲ ಕೇಳ್ದೆ ಅಂತ ಹೇಳಿ. ಒಂದ್ ನಿಮಿಷ ಇರಿಮ್ಮ, ನನ್ನಿಂದ ದೂರ ಹೋದ್ರೆ ಸಾಕು ಅಂತ ನೋಡ್ತಿದ್ದೀರಲ್ಲ, ಯಾಕೇನಾಯ್ತು? ನಾನು ಆಮೇಲೆ ಸಿಗ್ತೀನಿ. ನಿಂತ್ಕೊಮ್ಮ. ಹಾ, ಪರಿಚಯದವ್ರು ಸಿಕ್ಬಿಟ್ರಾ? ಇನ್ನು ನಾನು ಕರ್ಕೊಂಡು ಹೋಗೋವರೆಗೂ ಇವಳು ಬರಲ್ಲ. ಲೀಲಾ, ಅಕ್ಕ, ಪೂಜೆಗೆ ಟೈಮ್ ಆಯ್ತು, ಬನ್ನಿ ಬನ್ನಿ ಹೋಗೋಣ. ಒಂದ್ ನಿಮಿಷ ನಿಂತ್ಕೊಮ್ಮ. ನೀವು ಅಂತರ ಅಲ್ವಾ? ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ದೀನಿ, ಮತ್ತೆ ತಡೀತಿದ್ದೀರಲ್ಲ. ಅಕ್ಕ ಬನ್ನಿ, ಪೂಜೆಗೆ ಟೈಮ್ ಆಯ್ತು, ಬನ್ನಿ ಬನ್ನಿ ಬನ್ನಿ. ಮುಟ್ಟಿಮ್ಮ, ಹೆಸರು ಹೇಳಿ. ಅಭಿರಾಮ್ ಜಯಶಂಕರ್. ಅಭಿರಾಮ್ ಜಯಶಂಕರ್ ನಾಮಧೇಯಸ್ಯ. ಅಂತರ. ಅಂತರ ನಾಮಧೇಯಸ್ಯ. ಲೀಲಾ. ಲೀಲಾ ನಾಮಧೇಯಸ್ಯ. ದೇವ್ರೆ, ಆಂಟಿ ಬೇರೆ ಹೊರಗಡೆ ಇದ್ದಾರೆ, ಅವ್ರನ್ನ ಹೇಗಾದ್ರೂ ಮಾಡಿ ಕಳಿಸ್ಬೇಕು.
ಪ್ರದಕ್ಷಿಣೆ ಹಾಕ್ತಾ ಇರಿ, ನಾನು ಬಂದೆ. ಏನಾಗುತ್ತೋ ಏನೋ ಅಂತ ಭಯ ಆಗ್ತಿದೆ ನನಗೆ. ಅಯ್ಯೋ ನೀವು ಯಾಕೆ ಟೆನ್ಷನ್ ಆಗಿದ್ದೀರಾ ಅಂತಾರೆ ಮೇಡಮ್. ಈಗ ವಾಪಸ್ ಮನೆಗೆ ಬಂದಮೇಲೆ ನಿಮ್ಮ ಕಿವಿಗೆ ಬೀಳೋ ಮಾತೇನು ಗೊತ್ತಾ, ನೀವೆಲ್ಲರೂ ಚೆನ್ನಾಗಿರಿ, ನಾನೇ ಈ ಮನೆ ಬಿಟ್ಟು ಹೋಗ್ತೀನಿ ಅಂತ. ಸಾಧ್ಯನೇ ಇಲ್ಲ. ಯಾಕಕ್ಕ ಸಾಧ್ಯ ಇಲ್ಲ ಅಂತೀರಾ? ನಿಮಗೆ ಇಷ್ಟ ಇಲ್ಲ ಅಂತನಾ? ಇದು ಇಷ್ಟ ಕಷ್ಟದ ಪ್ರಶ್ನೆ ಅಲ್ಲ ಲಕ್ಷ್ಮಿ. ಅಜ್ಜಿ, ನೀವಿದ್ಕೊಂಡು ಇದಕ್ಕೆಲ್ಲ ಅವಕಾಶ ಕೊಡ್ತಾ ಇದ್ದೀರಲ್ಲ, ಅಂತರಾತೆ ಜೀವನ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ದುರ್ಗಾ, ರಾಮ್ಲೀಲಾ ಮರುವಾಂಗಲಿ ಧಾರಣೆ ದಿನ ಅಂತರ ಬಂದಲ್ಲ, ಆಗ ನಿನಗೆ ಲೀಲಾ ಜೀವನದ ಬಗ್ಗೆ ಏನು ಅನ್ನಿಸ್ಲಿಲ್ವಾ? ಅದು ಹಾಗಲ್ಲ ಅಜ್ಜಿ. ಲೀಲಾನೇ ಬೇರೆ, ಅಂತರಾತ್ತೆನೇ ಬೇರೆ. ಲೀಲಾ ಏಜೆ ಲೈಫಲ್ಲಿ ಮೋಸದ ದಾರಿಲಿ ಬಂದೋಳು. ಮೋಸ ಮಾಡಿ ಮುಖ ತೋರಿಸದೆ ತಾಳಿ ಕಟ್ಟಿಸ್ಕೊಂಡೋಳು. ಅಂತರಾತೆ ಪ್ರೀತಿ ಮಾಡಿ ರಾಜಾರೋಷವಾಗಿ ಎಲ್ರ ಮುಂದೆ ತಾಳಿ ಕಟ್ಟಿಸ್ಕೊಂಡವ್ರು. ಮೋಸಕ್ಕೂ ನ್ಯಾಯಕ್ಕೂ ವ್ಯತ್ಯಾಸ ಬೇಡವಾ? ಅಜ್ಜಿ, ನ್ಯಾಯ ಅನ್ಯಾಯದ ಬಗ್ಗೆ ಯಾರು ಮಾತಾಡ್ತಿದ್ದಾರೆ ನೋಡಿ. ಲಕ್ಷ್ಮಿ, ನಾನು ವಾದ ಮಾಡಕ್ ಬಂದಿಲ್ಲ, ಇರೋ ಸತ್ಯನ ಹೇಳಕ್ ಬಂದಿದ್ದೀನಿ. ಲೀಲಾಗೆ ಏಜೆ ಹೆಂಡತಿ ಆಗೋದಕ್ಕೆ ಅರ್ಹತೆನೇ ಇಲ್ಲ. ಲೀಲಾ ಕುತ್ತಿಗೆಲಿದ್ದ ತಾಳಿನ ಏಜೆ ಅವ್ರ ಕೈಯಾರೆ ಕಿತ್ತಾಕೋ ಹಾಗೆ ಮಾಡಿದ ದೇವ್ರು ಎಲ್ಲೋ ಇದ್ದಿದ್ದ ಅಂತರಾತ್ತೆನ ಮತ್ತೆ ವಾಪಸ್ ಏಜೆ ಲೈಫ್ಗೆ ಬರೋ ಹಾಗೆ ಮಾಡಿದ್ದಾರೆ. ಇಷ್ಟಾದ್ರೂ ನಿಮ್ಗೆ ಅರ್ಥ ಆಗ್ಲಿಲ್ವಾ? ಯಾವುದನ್ನ ಅರ್ಥ ಮಾಡ್ಕೋಬೇಕು, ಯಾವುದನ್ನ ನಿರ್ಲಕ್ಷ್ಯ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನನಗೆ ಸಾಕಷ್ಟು ಅನುಭವ ಇದೆ. ಸರಿ ಅಜ್ಜಿ, ನೀವು ದೊಡ್ಡವರು, ನಾನು ಏನೂ ಮಾತಾಡಲ್ಲ. ಆದರೆ ಒಂದು ಮಾತು ಮಾತ್ರ ಹೇಳ್ತೀನಿ, ಅಂತರಾತ್ತೆಗೆ ಅನ್ಯಾಯ ಆಗೋದಕ್ಕೆ ನಾನು ಮಾತ್ರ ಬಿಡಲ್ಲ. ಏಜೆ ಸತ್ಯ ಹೇಳ್ದೇ ಇರೋ ಹಾಗೆ ಹೇಗೆ ಮಾಡಬೇಕು ಅಂತ ನನಗೆ ಗೊತ್ತಿದೆ. ಅಭಿ, ನಾನು ಇಲ್ಲೇ ಇದ್ದೀನಿ. ಯಾರು ಹುಡುಕ್ತಾ ಇದ್ದೀರಾ? ಲೀಲನ. ಲೀಲಾ ಪ್ರದಕ್ಷಿಣೆ ಹಾಕ್ಬರ್ತೀನಿ ಅಂತ ಹೇಳಿದ್ಲಲ್ಲ, ಬರ್ತಾಳೆ ಬಿಡಿ. ಇವತ್ತಿನ ವಿಷಯ ಮಾತಾಡಬೇಕು ಅಂದರೆ ಲೀಲಲ್ಲಿ ಇರಬೇಕು ಅಂತ. ಹಾಗಾದರೆ ನೀವು ಯಾವ ವಿಷಯ ಮಾತಾಡಕ್ಕೆ ಬರ್ತಿದ್ದೀರಾ ಅಂತ ನನಗೆ ಗೊತ್ತಾಯ್ತು. ಲೀಲಾ ಲೈಫ್ ವಿಷಯ ತಾನೇ? ಹೌದು, ಲೀಲಾ ಬಗ್ಗೆ. ಆದರೆ ಅದರಲ್ಲಿ ನಾವಿಬ್ರೂ ಸೇರಿದ್ದೀವಿ. ಅದು ಆಬ್ವಿಯಸ್ಲಿ. ಆದರೆ ನೀವು ಬೇರೆ ಏನಾದರೂ ವಿಷಯ ಹೇಳಕ್ಕೆ ಹೊರಟಿದ್ದೀರಾ? ಇದು ನೀನು ಎಕ್ಸ್ಪೆಕ್ಟ್ ಮಾಡದೇ ಇರೋ ವಿಷಯ ಅಂತ. ಇಷ್ಟು ದಿನ ನಾನು ಲೀಲಾ ಮನಸ್ಸಲ್ಲೇ ಮುಚ್ಚಿಟ್ಕೊಂಡಿದ್ದ ವಿಷಯ, ಎಲ್ಲದಕ್ಕಿಂತ ಹೆಚ್ಚಾಗಿ ಲೀಲಂಗೆ ಅನ್ಯಾಯ ಆಗಿರೋ ವಿಷಯ. ಅಭಿ, ನಿಮಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು. ನನಗೆ ಕ್ಯೂರಿಯಾಸಿಟಿ ಎಲ್ಲ ತಡ್ಕೊಳಕ್ಕಾಗಲ್ಲ. ಅದು ಏನು ಹೇಳಬೇಕು ಅಂತಿದ್ದೀರಾ ನೇರವಾಗಿ ಹೇಳಿ. ಅಭಿ, ಪ್ಲೀಸ್ ಹೇಳಿ, ಅದೇನು ಅಂತ ಹೇಳಿ. ಹೇಳ್ತೀನಂತರ. ನೀನು ನನ್ನ ಲೈಫಿಂದ ದೂರ ಆದಮೇಲೆ ನಿನ್ನ ನೆನಪಲ್ಲೇ ನಾನು ಬದುಕಿದ್ದೆ. ಆಗ ಮನೆಗೆ ಬಂದವಳು ಲೀಲಾ. ಮೊದಲಿಗೆ ಅವಳು ಕಂಡ್ರೆ ನನಗೂ ಆಗ್ತಾ ಇರಲಿಲ್ಲ. ಆದರೆ ಆಮೇಲೆ ಎಲ್ಲದಕ್ಕೂ ಲೀಲಾನೇ ಬೇಕಾಯ್ತು. ಎಷ್ಟೇ ಆದರೂ ಅವಳು ಲೀಲಾ ಅಲ್ವಾ, ಬೇಗ ಹೊಂದ್ಕೊಂಡ್ಬಿಡ್ತಾಳೆ. ಅವಳ ಮನಸ್ಸೇ ಅಂಥದ್ದು. ಆಮೇಲೆ ನನ್ನ ಅವಳ
ಪ್ರೀತಿಯಾದ ಮರುಕ್ಷಣನೇ ಮದುವೆ ಫಿಕ್ಸ್ ಆಗುತ್ತೆ. ಅಭಿರಾಮ್ ಜೈಶಂಕರ್ ಮದುವೆ ಆಗ್ತಾ ಇದ್ದಾರೆ ಅಂತ ಖುಷಿಯಾಗಿರ್ತಾರೆ. ಹೆಣ್ಣು ಕೂಡ ಸಿಂಗಾರ ಮಾಡಿಕೊಂಡು ನನ್ನ ಮುಂದಿನ ಜೀವನ ಹೇಗೆಲ್ಲ ಇರುತ್ತೆ ಅಂತ ಕನಸು ಕಾಣ್ತಾ ಇರ್ತಾಳೆ. ಮದುವೆ ಗಂಡು ಅಂತರ ಹೋದ್ಮೇಲೆ ಇಷ್ಟು ವರ್ಷ ಕಾದಿದ್ದೇ ಲೀಲಂಗೋಸ್ಕರ, ಇನ್ನು ಜೀವನ ಪೂರ್ತಿ ಅವಳು ಜೊತೆಲೇ ಇರ್ತಾಳೆ ಅಂತ ಖುಷಿಯಿಂದ ಹೆಮ್ಮೆಯಿಂದ ಬಂದು ಹಸೆಮಣೆ ಇರ್ತಾನೆ. ಹೆಣ್ಣು ಕೂಡ ಸಿಂಗಾರ ಮಾಡಿಕೊಂಡು ಹಸೆಮಣೆ ಮೇಲೆ ಬಂದು ಕೂರ್ತಾಳೆ. ಬಂದ ಜನ ಎಲ್ಲ ಮುಹೂರ್ತಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಮಾಂಗಲ್ಯ ಧಾರಣೆ ಆಗೋ ಸಮಯಕ್ಕೆ ಕಲ್ಪನೆನೇ ಇಲ್ಲದೆ ಇರೋ ಹಾಗೆ ಬಂದು ನಿಂತಿತ್ತು ಅಂತರ. ಅಂತರ ಬರ್ತಾಳೆ ಅಂತ ಸುಳಿವಿದ್ದಿದ್ರು ಅಭಿ ಮದುವೆಗೆ ಒಪ್ತಾ ಇರಲಿಲ್ಲ. ಅವಳು ಬರ್ತಾಳೆ ಅಂತ ಗೊತ್ತಿದ್ರೆ ಕೊನೆ ತನಕ ಒಂಟಿಯಾಗಿ ಅವಳಿಗೋಸ್ಕರ ಕಾಯ್ತಾ ಇದ್ದ. ಆದರೆ ಐಡಿಯಾನೇ ಇಲ್ಲದೆ ಬರೋ ಅಕಾಲಿಕ ಮಳೆ ಥರ ಲೈಫ್ ಎಲ್ಲೆಲ್ಲಿಗೋ ಹೋಗ್ತಾ ಇದೆ. ಮುಂದೆ ಏನು ಮಾಡಬೇಕು ಅಂತನೂ ಗೊತ್ತಾಗ್ತಾ ಇಲ್ಲ. ಲೀಲಾ ನನ್ನ ಹೆಂಡತಿ ಅಂತ. ಹೌದು ಅಂದ್ರ, ಇದೇ ಕೈಯಿಂದನೇ ನಾನು ಅವಳ ಕುತ್ತಿಗೆಗೆ ತಾಳಿ ಕಟ್ಟಿದೆ. ಇದೇ ಕೈಯಿಂದ ತಾಳಿ ಕಿತ್ತು ಮತ್ತೆ ಅವಳಿಗೆ ತಾಳಿ ಕಟ್ಟಬೇಕಾರೆ ನೀನು ಬಂದಿತ್ತು. ಬಟ್ ಅವಳು ನಿನ್ನ ಒಂದು ಮಾಡೋದಕ್ಕೆ ಪಡಬಾರದು ಕಷ್ಟಪಟ್ಲು. ಆದರೆ ಯಾರಿಗೂ ಕಾಣಿಸ್ಲಿಲ್ಲ. ಅವಳು ಹಾಕ್ತಿದ್ದ ಪ್ರತಿಯೊಂದು ಕಣ್ಣೀರು ಅವಳು ನನ್ನನ್ನು ಎಷ್ಟು ಪ್ರೀತಿಸ್ತಾಳೆ ಅಂತ ನನಗೆ ಗೊತ್ತಾಗ್ತಾ ಇತ್ತು. ಯಾರೂ ಇಲ್ಲದೆ ಇರುವಾಗ 4 ಗೋಡೆ ಮಧ್ಯೆ ಅವಳು ಆಡಿರೋ ಬಿಸಿ ಉಸಿರಿಗೂ ಗೊತ್ತಿತ್ತು ಅವಳು ನನಗೋಸ್ಕರ ಎಂಥ ತ್ಯಾಗಕ್ಕೆ ಬೇಕಾದರೂ ಸಿದ್ಧ ಇದ್ಲು ಅಂತ. ಅತಿಯಾಗಿ ಪ್ರೀತಿಸೋರೆ ತ್ಯಾಗ ಮಾಡೋದು ಅಂತರ. ಲೀಲಾ ನನಗೋಸ್ಕರ ಪ್ರಾಣ ಕೊಡೋದಕ್ಕೂ ಸಿದ್ಧವಾಗಿದ್ದಾಳೆ ಅಂತ ತ್ಯಾಗಮೂರ್ತಿ ಅವಳು. ನಮ್ಮಿಬ್ರು ಸಂಬಂಧ ನಿನಗೆ ಗೊತ್ತಾಗಬಾರ್ದು ಅಂತ ಮಾತಲ್ಲಿ ಕಟ್ಟಾಕಿದ್ದು ಲೀಲಾನೇ. ಆದರೆ ಈ ಸತ್ಯ ಮುಚ್ಚಿಟ್ಟಿದ್ರಿಂದ ಆಘಾತ ಆಗಿದ್ದು, ನೋವಾಗಿದ್ದು, ಅನ್ಯಾಯ ಆಗಿದ್ದು ಕೂಡ ಲೀಲಂಗೇನೆ. ಬಟ್ ನಾನು ಆ ಗಿಲ್ಟಲ್ಲಿ ಬದುಕಕ್ಕಾಗಲ್ಲ ಅಂತ. ಯಾರಿಂದ ಯಾರಿಗೂ ಅನ್ಯಾಯ ಆಗ್ಬಾರ್ದು ಅಂತ ಇರೋ ಸತ್ಯ ಎಲ್ಲ ಹೇಳಿದ್ದೀನಿ. ನಿನಗಿದು ತಪ್ಪು ಅನ್ಸಿದ್ರೆ ನೀನು ಯಾವ ಶಿಕ್ಷೆ ಕೊಟ್ಟರು ಅನುಭವಿಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ನಿನ್ನ ನಿರ್ಧಾರ ಏನೇ ಇದ್ರು ನಾನು ಅದನ್ನು ಗೌರವಿಸ್ತೀನಿ. ಅಕ್ಕ, ನನ್ನಿಂದ ತಪ್ಪಾಯ್ತು ಅಕ್ಕ. ನಿಮ್ಮಿಂದ ಸತ್ಯ ಮುಚ್ಚಿಟ್ಟಿದ್ದಕ್ಕೆ ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ಅಮ್ಮ, ತಾಯಿ, ಭಿಕ್ಷೆ ಇದ್ರೆ ಕೊಡಿಮ್ಮ. 2 ದಿನ ಆಯಿತು, ಹೊಟ್ಟೆ ಹಸು ಆಗ್ತಾ ಇದೆ. ಅಕ್ಕ, ಏನಾದರೂ ಇದಕ್ಕೆ ಕೊಡಕ್ಕ, ಭಿಕ್ಷೆ ಹಾಕಿ ಅಕ್ಕ.
ಅಕ್ಕ. ಅಂತರ 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 ಏನಾಯ್ತು ಅಂತರ ಅಂತರ ಕಣ್ಬಿಡು. ಅಕ್ಕ, ಅಂತರ ಅತ್ತೆಗೆ ವಿಷಯ ಗೊತ್ತಾಗಿರತ್ತಾ? ಆ ಲೀಲಾ ಇಲ್ಲೇ ಕೂತಿದ್ದಾಳಲ್ಲ, ಅವಳನ್ನೇ ಕೇಳೋಣ ಇರು. ಲೀಲಾ, ಅಂತರಾತ್ತೆಗೆ ನಿಜ ಗೊತ್ತಾಯ್ತಾ? ನೀವು ಹೇಳಿರಲ್ಲ ಅಂತ ಗೊತ್ತು, ಆದರೆ ಏಜೆ ಹೇಳ್ಬಿಟ್ಟಿರ್ತಾರೇನೋ ಅಂತ ಭಯ ಆಗ್ತಿದೆ. ಅದಕ್ಕೆ ಪ್ಲೀಸ್ ಹೇಳಿ. ಏಜೆ ಇರೋ ಸತ್ಯನೆಲ್ಲ ಅಂತರ ಅಕ್ಕಂಗೆ ಹೇಳಿಬಿಟ್ರು. ಆಮೇಲೆ ಏನಾಯ್ತು? ಅಂತರತ್ತೆ ಏನು ಹೇಳಿದ್ರು? ಹೇಳು ಲೀಲಾ. ಅಷ್ಟರಲ್ಲಿ ಅಕ್ಕಂಗೆ ಅಟ್ಯಾಕ್ ಆಯಿತು. ಇವಾಗ ಅಂತರ ಅಕ್ಕ ವಿಷಯನ ಹೇಗೆ ತಗೊಂಡಿದ್ದಾರೆ, ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅಕ್ಕ, ಏನಕ್ಕ ಮಾಡೋದು ಇವಾಗ? ಗೊತ್ತಿಲ್ಲ ಸರ್. ಅಂತರತ್ತೆ ಎಚ್ಚರ ಆಗೋವರೆಗೂ ಕಾಯಬೇಕು ಅಷ್ಟೆ. ಹಾಂ, ನಿಮ್ಗೇನು ಪರ್ಮಿಷನ್ ಬೇಕೋ ನಾನು ಹೇರ್ ಅಥಾರಿಟೀಸ್ ಹತ್ರ ಮಾತಾಡ್ಕೊಡಿಸ್ತೀನಿ. ಒಟ್ಟಿನಲ್ಲಿ ಅವನು ಅಟ್ಯಾಕ್ ಮಾಡಿದವನು ಯಾರು ಅನ್ನೋದು ಗೊತ್ತಾಗಬೇಕು. ಇದ್ರ ಸಲುವಾಗಿ ನಾನು ಕಮಿಷನರ್ ಹತ್ರನೂ ಮಾತಾಡಿರೋದು. ಆದಷ್ಟು ಬೇಗ ಆ ಕಲ್ಪ್ರಿಟ್ನ ಹಿಡಿಬೇಕು ನೀವು. ಯಾ, ಥ್ಯಾಂಕ್ ಯು. ಲೀಲಾ, ಅಂತರಂಗೆ ಎಚ್ಚರಾಗಿತ್ತಾ? ಇಲ್ಲ, ಆಗ್ಲಿಂದ ಇಲ್ಲೇ ಇದ್ದೀನಿ, ಇನ್ನೂ ಬಂದಿಲ್ಲ. ಯಾಕೆಲ್ಲರೂ ಗಾಬರಿ ಆಗಿದ್ದೀರಾ? ಏನಾಯ್ತು? ಏನಿಲ್ಲ ಅಕ್ಕ, ಅದು ಒಂದು ನಿಮಿಷ. ಅಂತರ, ಫಸ್ಟು ನಿನಗೇನಾಯ್ತು ಹೇಳು. ಹೇಗಿದ್ಯಾ ನೀನೀಗ? ನನಗೇನಾಗಿದೆ ಅಭಿ? ನಾನು ಚೆನ್ನಾಗೇ ಇದ್ದೀನಿ. ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ಅಕ್ಕ, ನಿಮ್ಮೆಲ್ಲ ಅಟ್ಯಾಕ್ ಆಗಿತ್ತು, ಅದಕ್ಕೆ ನಾವೆಲ್ಲ ಸ್ವಲ್ಪ ಗಾಬರಿಯಲ್ಲಿದ್ದೀವಿ. ನನ್ನ ಮೇಲೆ ಅಟ್ಯಾಕಾ? ಯಾವಾಗ? ಅಂತರ, ನಾವು 3 ಜನ ಹೊರಗೋಗಿದ್ವಿ. ಅಭಿ, ನಾವು ಹೊರಗಡೆ ಹೋಗಿದ್ವಾ? ಇಲ್ಲ ಅಭಿ, ನನಗೇನು ನೆನಪಿಲ್ಲ. ಅತ್ತೆ, ನಿಮ್ಗೇನು ನೆನಪಾಗ್ತಾ ಇಲ್ವಾ? ಆರ್ ಯು ಶ್ಯೂರ್? ಹೌದು ದುರ್ಗಾ, ನಾನು ಬೆಳಗ್ಗೆ ಮನೇಲಿದ್ದೆ. ಅಭಿ ಹೊರಗಡೆ ಹೋಗೋಣ ಅಂತ ಕರೆದ್ರು. ಆಮೇಲೆ ನನಗೇನು ನೆನಪಿಲ್ಲ. ಅಂತರ, ನಾನು ಮಾತಾಡಿದ್ದು ಯಾವುದೂ ನೆನಪಿಲ್ವಾ ನಿಮಗೆ? ಇಲ್ಲ ಅಭಿ, ನಿಜವಾಗ್ಲೂ ನನಗೇನು ನೆನಪಿಲ್ಲ. ನೀವೆಲ್ಲ ಸ್ವಲ್ಪ ಹೊರಗಿರಿ, ನಾನು ಅಂತರನ ಜೊತೆ ಮಾತಾಡಬೇಕು. ಅಂತರ, ನಿನಗೆ ಯಾರ ಶತ್ರುಗಳಿದಾರ? ಶತ್ರುಗಳ? ನನಗ? ಯಾಕಭಿ? ನೋಡಂತರ, ನಿನಗೆ ನೆನಪಿಲ್ಲದೆ ಇರೋದ್ರಿಂದ ನೀನು ಇದನ್ನು ಲೈಟಾಗಿ ತಗೋಬೋದು. ಆದರೆ ನನಗಿದು ನನ್ನ ಜೀವನದಲ್ಲಿ ಮರೆಯೋಕ್ಕಾಗದೇ ಇರೋಂಥ ವಿಷಯ.
ನಿನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂದರೆ ಆಬ್ವಿಯಸ್ಲಿ ನೀನು ಕಂಡ್ರೆ ಆಗದೆ ಇರೋರು ಅಥವಾ ನಿನ್ನ ಏಳಿಗೆನ ಹಿಡಿಸ್ದೇ ಇರೋರು, ನಿನಗೆ ನೋವಾಗೋದ್ರಿಂದ ಅವ್ರಿಗೆ ಲಾಭ ಆಗೋಂಥವ್ರು ಇದ್ದೇ ಇರ್ತಾರೆ. ಪ್ಲೀಸ್ ಜ್ಞಾಪಿಸ್ಕೋ. ಅಭಿ, ನನಗೆ ಹಳೇದು ಯಾವುದು ನೆನಪಿಲ್ಲದೆ ಇರ್ಬೋದು, ಆದರೆ ನಾನು ಯಾರ ಹತ್ರನೂ ಶತ್ರುತ್ವ ಬೆಳೆಸ್ಕೊಂಡವಳಲ್ಲ. ನಾನು ಎಲ್ಲರ ಹತ್ರನೂ ಸ್ನೇಹದಿಂದನೇ ವರ್ತಿಸ್ತೀನಿ. ಅಂಥದ್ರಲ್ಲಿ ನನ್ಗೆ ಯಾರು ಶತ್ರುಗಳಿರ್ಬೋದು?